1923ನೇ ದಿವಸ. ನಂತರ ಹೇಳೋಕ್ಕೂ ಕಷ್ಟ ಆಗ್ತದೆ. ಯಾವಾಗ ಕೊರೋನಾ ಪ್ರಾರಂಭ ಆಗಿ ಜನಗಳಿಗೆ ಅನ್ನದ ಹಾಹಾಕಾರ ಪ್ರಾರಂಭ ಆಯಿತು, ಅವತ್ತು ಅದನ್ನು ಮನಗಂಡಂಥ ಮಲ್ಲೇಶ್ ಅವ್ರ ತಂಡ ಅವತ್ತು ಆಹಾರವನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ದು. ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಜಾಗದಲ್ಲಿ ನಿಜಕ್ಕೂ ಭಾಳ ಕಷ್ಟ. ಇಂಥ ಜಾಗದಲ್ಲಿ, ಇಂಥ ಸ್ಥಳದಲ್ಲಿ, ಯಾಕಂದರೆ ಭಾಳ ಹಿಂದುಳಿದ ಒಂಥರ ಬಡವರು, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನನೇ ಇಲ್ಲಿ ಜಾಸ್ತಿ ಇದ್ದಾರೆ. ಮತ್ತು ಈ ದಾಸೋಹ ಮಾಡೋವಂಥದ್ದು, ಈ ಥರ ನಿರಂತರ ಕೈಂಕರ್ಯಗಳನ್ನ ಮಾಡೋವಂಥದ್ದು ಇದೆಯಲ್ಲ, ಇದು ಸುಲಭನಾದ ವಿಚಾರ ಅಲ್ಲವೇ ಅಲ್ಲ. ಯಾಕೆಂದರೆ ಸಾಕಷ್ಟು ಅನುಮಾನಗಳಿರ್ತವೆ ಇವ್ರ ಮೇಲೆ, ಸಾಕಷ್ಟು ಅಪವಾದಗಳಿರ್ತವೆ, ಅವಮಾನಗಳಿರ್ತವೆ. ಮೊನ್ನೆ ಸಹಿತ ನಾನು ಅಂತ ಮಾತಾಡ್ತಾ ಇರಬೇಕಾದ್ರೆ ಮಲ್ಲೇಶ್ ಅವ್ರು ಬಂದು ನನಗೆ ಆಹ್ವಾನ ಕೊಟ್ಟಾಗ ಯಾರೋ ಮಾತಾಡಿದ್ರು, ಇದು ಎಷ್ಟೋ ವರ್ಷ ಆಗೋಯ್ತು, ಇನ್ನೇನು ಅಲ್ಲಿ ಏನು ಅವಶ್ಯಕತೆ ಇಲ್ಲ, ಇವ್ರು ಸುಮ್ಮನೆ ಒಂಥರ ಸೋಮಾರಿಗಳನ್ನ ಹುಟ್ಟಾಕ್ತಾವ್ರೆ, ಏನು ಬೇಕಾಗಿಲ್ಲ ಅನ್ನೋವಂಥ ಮಾತುಗಳು ಕೂಡ ಬಂದವು. ನನ್ನ ಇದು ಕೂಡ ಅದೇ ಇತ್ತು ವಾದ. ಆದರೆ ಇಲ್ಲಿ ವಸ್ತುಸ್ಥಿತಿ ನಾನು ಬಂದಾಗಿಂದ ನೋಡಿದ್ದೀನಿ, ಮಲ್ಲೇಶ್ ಅವರು ಇಲ್ಲಿ ಪ್ರಾರಂಭ ಮಾಡಿದಾಗಿಂದ ನೋಡಿದ್ದೀನಿ. ಇಲ್ಲಿ ಈಗ ಸಮೇತ ಈಸ್ಕೊಂಡು ಹೋದಂಥ ಜನಗಳನ್ನ ನೋಡಿದಂಥವ್ರು ಎಲ್ಲರಿಗೂ ಅದು ಅರ್ಥ ಆಗುತ್ತೆ. ಈ ಸ್ಥಳಕ್ಕೆ ಅವಶ್ಯಕತೆ ಇದೆ, ಈ ಸ್ಥಳದಲ್ಲಿ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆ. ಕೇವಲ ಅನ್ನದಾಸೋಹವನ್ನು ಮಾಡ್ತಾ ಇದ್ದಂಥದ್ದು ಪ್ರತಿನಿತ್ಯ ಅವನ್ಸ್ಕೊಂಬಂದು ಹಾಕೋದಿದೆಯಲ್ಲ, ಅದೊಂಥರ ಇವಾಗ ನಾನಂತ ಅವ್ರನ್ನ ದಾಸೋಹಿ ಮಲ್ಲೇಶ್ ಅಂತೀನಿ. ಆ ದಾಸೋಹಿ ಮಲ್ಲೇಶ್ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಅವ್ರು ಅದರಿಂದನೇ ಎಲ್ಲರೂ ಗುರುತಿಸ್ತಾ ಇದ್ದಾರೆ. ಅದನ್ನು ಅವರು ಒಂದು ಕರ್ತವ್ಯದ ರೀತಿ ಮಾಡ್ಕೊಬರ್ತಾ ಇದ್ದಾರೆ. ಎಲ್ಲೂ ಏನು ಹೇಳ್ಕಂಡೆ, ನಿಜ ಹೇಳ್ಬೇಕಾದ್ರೆ ನಮ್ಮನ್ನು ಹಲವಾರು ಬಾರಿ ಕರೆಸಿದ್ದಾರೆ. ಎಷ್ಟೋ ಸರ್ತಿ, ನಾನು ಒಂದು 10 ಸತಿ 20 ಸತಿ ಬಂದಿರ್ಬೋದು ಇಲ್ಲಿಗೆ. ಆಗ ಬಂದಾಗೆಲ್ಲ ಇದೇ ವಿಶ್ವಾಸ ತೋರಿಸ್ತಾರೆ. ನಾವು ಯಾವತ್ತೂ ಹಣಕಾಸಿಂದೇನು ಕೊಟ್ಟವರಲ್ಲ, ನಮ್ಮ ಹತ್ರ ಅವ್ರ ಪಾಪ ಯಾವತ್ತೂ ಕಾಸು ಕೇಳಿದವರು ಅಲ್ಲ. ಆದರೂ ಕೂಡ ಇಲ್ಲಿ ಬಂದಂಥವ್ರಿಗೆ ನೋಡಿ, ಇವತ್ತು 1923ನೇ ದಿವಸ ಅಂದರೆ ತಮಾಷೆ ಮಾತಲ್ಲ. ನಮ್ಮ ಮನೆಗೆ ನಾವು ಪ್ರತಿ ದಿವಸ ಕರೆಕ್ಟಾಗಿ ಊಟನ ಉಣಿಸಾಕೋದು ತುಂಬ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಪ್ರತಿನಿತ್ಯನೂ ಅವ್ರಿಗೆ ಎಲ್ಲಿಂದ ತರ್ತಾರೋ ಏನೋ ಒಂದು ಮಾಡ್ಕೊಂಬಂದು ತಂದು ಇಲ್ಲಿನ ಬಡ ಜನರಿಗೆ ಹಂಚ್ತಾ ಇರೋಂಥದ್ದು ಶ್ಲಾಘನೀಯ. ಈ ನಮಸ್ಕಾರಗಳು ಹೇಳ್ತೀನಿ. ಯಾಕಂದರೆ ದುಡ್ಡಿರೋರು ಮಾಡಲ್ಲ, ಯಾರೂ ಅವ್ರ ಪಾಡ್ಗೆ ಅವರು ಇರ್ತಾರೆ. ಪಾಪ ಅಯ್ಯಪ್ಪ ಇರೋದ್ರಲ್ಲಿ ಮನೆಯೇ ಸೋರುತ್ತೆ ಅವ್ರಿಗೆ. ಅಂಥದ್ರಲ್ಲಿ ಅಲ್ಲಿ ಇಲ್ಲಿ ತಂದು ವಯಸ್ಸಾದವ್ರು ಸೇವೆ ಮಾಡ್ತಾವ್ರಲ್ಲ, ಅವರು ದೇವರಿನ್ನ ಆದಷ್ಟು ಶಕ್ತಿ ಕೊಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಸರ್. ಇವತ್ತಿನ ದಿನ ನಾವು ತುಂಬ ಸಂತೋಷದ ದಿನ ಅಂತ ಹೇಳ್ಬೋದು, ಹೆಮ್ಮೆಯ ದಿನ ಅಂತ ಹೇಳ್ಬೋದು. 1923ನೇ ದಿನದ ನಿರಂತರ ಅನ್ನದಾಸೋಹ ನಡೀತಾ ಇದೆ. ಇದು 1923 ದಿನ ಅಲ್ಲ, ಇನ್ನೂ ಮುಂದಕ್ಕೆ ನಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಆಸೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅನ್ನದಾನ ಮಾಡೋದು ತುಂಬ ಮಹಾದಾನ. ಹಸಿದವರಿಗೆ ಅನ್ನ ಕೊಡೋದು ದೇವರಿಗೆ ಮೆಚ್ಚಿಸುವಂಥ ಕೆಲಸ. ಈ ದೇವರನ್ನು ಮೆಚ್ಚಿಸುವಂಥ ಕೆಲಸವನ್ನು ಇವತ್ತು ಅನ್ನದಾನ ಪ್ರಭು ಅಂತಲೇ ಹೆಸರಾಗಿರೋಂಥ ನಮ್ಮ ಮಲ್ಲೇಶಣ್ಣವ್ರು ಮಾಡ್ತಿದ್ದಾರೆ. ಇವತ್ತು ವಿಶೇಷ ದಿನವಾಗಿರೋದ್ರಿಂದ ಒಂದು ವಸ್ತ್ರಗಳು ಕೊಡೋದಾಗಿರ್ಬೋದು, ಹಾಲು ಮತ್ತು ಊಟಗಳ ವಿತರಣೆಗಳು ಮಾಡ್ತಾ ಇರೋದು ನಡೀತಾ ಇದೆ. ಹಾಗೂ ಈ ಒಂದು ದಿನ ಇನ್ನೂ ಒಂದು 100 ದಿನಗಳು, 1000 ದಿನಗಳು, ಲಕ್ಷಾಂತರ ದಿನಗಳಿಗೆ ಒಂದು ಉತ್ತೇಜನ ಕೊಡಬೇಕು, ಒಂದು ಉತ್ಸಾಹನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ದಿವಸನೂ ಅನ್ನದಾಸೋಹನೆ. ಹಸ್ತವ್ರಿಗೆ ಅನ್ನ ಸಿಗಲಿ, ಯಾರು ಕೀಳಾಗಿ ಕಾಣ್ತಾರೋ, ಯಾರು ಕಂಡಮ್ ಮಾಡ್ತಾರೋ ಅವ್ರನ್ನೆಲ್ಲ ಸೈಡಿಗೆ ಇಕ್ಕನ, ಯಾರು ಹಸ್ತಿರ್ತಾರೋ ಅವ್ರು ಬಂದು ಅನ್ನ ತಿನ್ನಲಿ. ಈ ಅನ್ನದಾಸೋಹ ಮಾಡ್ತಾರಲ್ಲ, ಅನ್ನದಾಸೋಹಿ ಮಲ್ಲೇಶಿನವ್ರೆ, ಅವ್ರ ಹೆಸರೇ ಬಂದ್ಬಿಟ್ಟೈತೆ ಅನ್ನದಾಸೋಹಿ ಮಲ್ಲೇಶಿ ಅಂತ. ಅವರು ಯಾರ್ಯಾರು ಏನೇನೋ ಮಾಡ್ತಾರೆ, ಅವ್ರು ಏನೇನೋ ಮಾಡ್ಕೊಂಡ್ಲಿ. ಇದು ಒಂದು ಸಮಾಜ ಮೆಚ್ಚ ಜನ ಹಸ್ದವ್ರಿಗೆ ಅನ್ನ ಹಾಕೋವಂಥ ಕೆಲಸ ಇದು. ಅವ್ರಿಗೆ ಹೆಚ್ಚು ಜನ ಪ್ರೋತ್ಸಾಹ ಕೊಡಲಿ. ಕಾಲು ಎಳೆಯೋರನ್ನ ಸೈಡಿಗೆ ತಳ್ಳೋಣ, ಪ್ರೋತ್ಸಾಹ ಕೊಡೋರನ್ನ ಜೊತೆಗೆ ಸೇರಿಸ್ಕೊಂಡು ನಾವು ಸಪೋರ್ಟ್ ಮಾಡೋಣ. ಎಲ್ಲರೂ ಕೈ ಜೋಡಿಸೋಣ. ಅವ್ರು ಮಾಡ್ತಾ ಇರೋದು ಮುಂದುವರಿಸಲಿ. ದೇವ್ರು ಇನ್ನೂ ಆಯುಷ್ ಆರೋಗ್ಯ ಐಶ್ವರ್ಯ ಅವ್ರಿಗೆ ಕೊಟ್ಟು ಹೆಚ್ಚೆಚ್ಚು ಜನಗಳ ಬೆಂಬಲ ಸಿಕ್ಕಲಿ, ಒಳ್ಳೆಯದ್ರ ಕಡೆನೇ ಗಮನ ಕೊಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ದರ್ಗಾ ಜೋಗಳ್ಳಿಯಲ್ಲಿ ಒಂದು ಇತಿಹಾಸದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತಿನ ದಿವಸ 1923ನೇ ದಿವಸದ ಅನ್ನದಾಸೋಹವನ್ನು ನಮ್ಮ ಆತ್ಮೀಯರಾದಂಥ ಮಲ್ಲೇಶಿಯವರು ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ನಿರ್ಗತಿಕರಿಗಾಗಿರಬಹುದು, ಮತ್ತು ಹಿರಿಯರಿಗಾಗಿರಬಹುದು, ಮತ್ತು ವೃದ್ಧರಿಗಾಗಿರಬಹುದು, ಮತ್ತು ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ ಒಂದು ಅನ್ನದಾಸವನ್ನು ಮಾಡುವ ಮುಖಾಂತರ ಒಂದು ಇತಿಹಾಸದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ, ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬ ಸಮೇತವಾಗಿ ಎಲ್ಲರೂ ನಾವು ಬೆಂಗಳೂರಿನಿಂದ ದರ್ಗಾ ಜೋಗಳಿಗೆ ಬಂದಿದ್ದೀವಿ. ನನ್ನ ಕುಟುಂಬದೊಟ್ಟಿಗೆ ಬಂದಿದ್ದಕ್ಕಾಗಿ ನನಗೆ ತುಂಬ ಸಂತೋಷ. ಇವತ್ತಿನ ದಿನ, ನಾಳೆ ನಾನು BMTCಯಲ್ಲಿ ಚಾಲಕನಾಗಿ ನಿವೃತ್ತಿ ಹೊಂದುತ್ತಾ ಇದ್ದೇನೆ. ಈ ಸಂದರ್ಭವನ್ನು ನನ್ನ ಕುಟುಂಬ ಸಮೇತ ನಾನು ಆಚರಣೆ ಮಾಡಲು ಬಂದಿದ್ದಕ್ಕಾಗಿ ನನಗೆ ತುಂಬ ಸಂತೋಷ. ಈ ಅವಕಾಶ ಕೊಟ್ಟಂಥ ಮಲ್ಲೇಶ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.